ಮಕ್ಕಳೇ, ಇಂದು ನಾವು ವೃತ್ತದಲ್ಲಿ ಬರುವಂತಹ ಎರಡನೆಯ ಪ್ರಮೇಯ ಬಾಹ್ಯ ಬಿಂದು ಪ್ರಮೇಯನ ನಾವು ಇವತ್ತು ಕಲಿಯೋಣ. ಫಸ್ಟ್ ಹೇಳಿಕೆಯನ್ನು ನೋಡೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಹಾಗಾದರೆ ಈ ಒಂದು ಹೇಳಿಕೆಯನ್ನು ನೋಡಿ ನಾವೇನು ಮಾಡಬೇಕು, ಡೈಗ್ರಾಮನ್ನು ಹಾಕಬೇಕು. ಹಾಗಾದ್ರೆ ಡೈಗ್ರಾಮ್ ಎದ್ರದ್ದು ಹಾಕ್ತೀರಿ ನೀವು? ಒಂದು ವೃತ್ತ ಇರಬೇಕು, ಬಾಹ್ಯ ಬಿಂದು ಇರಬೇಕು, ಎರಡು ಸ್ಪರ್ಶಕಗಳು. ಇಲ್ಲ ಹಾಕಿದ್ದೇನೆ. ಏನೋ ಒಂದು ವೃತ್ತ ತೆಗೆದೈತಿ, ಅದಕ್ಕೆ ಪಿ ಏನಾಗೈತಿ ಬಾಹ್ಯ ಬಿಂದು, ಎರಡು ಸ್ಪರ್ಶಕಗಳು ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಗಳನ್ನ ಹಿಡಿತೀವಿ. ಈ ರೀತಿಯಾಗಿ ಮಾಡಿದ್ರೆ ನಮ್ಮ ಡೈಗ್ರಾಮ್ ಆಯ್ತು. ನಾವೇನು ಮಾಡಬೇಕು, ಹೇಳಿಕೆನ ನೋಡಿ ಯಾವ ಡೈಗ್ರಾಮ್ ಬರುತ್ತಾ ಆ ರೀತಿಯಾಗಿ ನೆನಪು ಮಾಡ್ಕೋಬೇಕಾ. ಇನ್ನು ದತ್ತಾಂಶ ಅಂದರೆ ಏನು ಕೊಟ್ಟಿದ್ದಾರ ಅದನ್ನು ಬರೆದ್ರೆ ಏನಾಗುತ್ತೆ, ದತ್ತ. ಏನು ಕೊಟ್ಟಿದ್ದಾರೆ ಇದರಲ್ಲಿ? ಒಂದು ವೃತ್ತ ಕೊಟ್ಟಾರ, ಬಾಹ್ಯ ಬಿಂದು, ಎರಡು ಸ್ಪರ್ಶಕಗಳು. ಅವು ಹೆಸರು ಬರೆದುಬಿಟ್ರೆ ಮುಗೀತು. ಓ ವೃತ್ತ ಕೇಂದ್ರ, ಪಿ ಬಾಹ್ಯ ಬಿಂದು, ಪಿ ಕ್ಯೂ ಮತ್ತು ಪಿ ಆರ್ಗಳು ಸ್ಪರ್ಶಕಗಳಾಗಿವೆ. ಇಷ್ಟು ಬರೆದ್ರೆ ಆಯಿತು. ಇನ್ನು ಸಾಧನೀಯ ಪಾರ್ಟ್ ಇಲ್ಲೇ ಸ್ಟೇಟ್ಮೆಂಟ್ನಲ್ಲೇ ನೋಡ್ರಿ. ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ. ಹಾಗಾದ್ರೆ ಸ್ಪರ್ಶಕಗಳು ಯಾವ್ಯಾವುದು? ಪಿ ಕ್ಯೂ ಮತ್ತು ಪಿ ಆರ್ಗಳು. ಅವು ಉದ್ದ ಸೇಮ್ ಆಗುತ್ತೆ. ಹಂಗಾರೆ ಏನು ಬರೀಬೇಕು? ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್. ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಸೊ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್. ಇನ್ನು ರಚನೆ ಪಾರ್ಟ್ ನೋಡಿರಿ. ರಚನೆಯಲ್ಲಿ ಏನೇನು ಮಾಡಿದ್ವಿ ಅಂದರೆ ಇಲ್ಲೇ ನೋಡಿರಿ, ನಾವು ಏನೇನು ಮಾಡ್ಕೊಂಡಿವಿ? ಒ ಪಿಯನ್ನು ಸೇರಿಸಿದ್ದೇವೆ, ಒ ಕ್ಯೂ ಅನ್ನು ಸೇರಿಸಿವಿ, ಒ ಆರನ್ನು ಸೇರಿಸಿದೆ. ಹಂಗಾರೆ ಒ ಪಿ, ಒ ಕ್ಯೂ ಮತ್ತು ಒ ಆರ್ಗಳನ್ನು ಸೇರಿಸಿ ಇದೇನಾಗ್ತಿದೆ ನಮ್ಮ ರಚನೆ ಪಾರ್ಟ್ ಆತ. ಇನ್ನು ಮುಖ್ಯವಾದದ್ದು ಯಾವುದು? ಸಾಧನೆ ಭಾಳ ಸಿಂಪಲ್ ಇದೆ. ಏನಂದ್ರೆ ಈ ಮಕ್ಕಳ ಇದು ಡೈಗ್ರಾಮ್ನ ನೋಡಿ, ಇದರಲ್ಲಿ ಏನು ಕಾಣಿಸ್ತಾ ಇದ್ದಾವೆ? ಎರಡು ತ್ರಿಭುಜಗಳು ಕಾಣಿಸ್ತಾ ಇದ್ದಾವೆ. ಇಲ್ಲಿ ನಾನು ಶೇಡಿಂಗ್ ಮಾಡಿದ್ದೀನಿ ನೋಡಿರಿ. ಇದು ಒಂದು ಡಾಟ್ ಇಟ್ಟಿದ್ದೀನಿ, ಒಂದು ಡ್ಯಾಶ್ ಇಟ್ಟಿದ್ದೀನಿ. ಎರಡು ತ್ರಿಭುಜಗಳು ಕಾಣ್ತಾವೆ. ಎರಡು ತ್ರಿಭುಜಗಳನ್ನು ಸರ್ವಸಮ ಮಾಡಿಬಿಟ್ರೆ ನಮ್ಮ ಸಾಧನೆ ಆಗ್ತೈತಿ. ಹಾಗಾದ್ರೆ ಫಸ್ಟಿಗೆ ಎರಡು ತ್ರಿಭುಜಗಳನ್ನು ತೊಗೊಂಡು ಯಾವ ತ್ರಿಭುಜ ನೀವು ಹೇಳ್ಬೋದಾ? ಒ ಕ್ಯೂ ಪಿ ಮತ್ತು ಒ ಆರ್ ಪಿ. ನೋಡಿರಿ ಇಲ್ಲಿ ಬರೆದಿದ್ದೀನಿ. ಒ ಕ್ಯೂ ಪಿ ಮತ್ತು ಒ ಆರ್ ಪಿಗಳಲ್ಲಿ ಏನೇನು ಸಮ ಇರ್ತವೆ? ಫಸ್ಟಿಗೆ ನಮ್ಗೆ ತ್ರಿಜ್ಯವನ್ನು ತೊಗೊಳ್ಳೋಣ. ಯಾವುದು? ಒ ಕ್ಯೂ ಮತ್ತು ಒ ಆರ್ಗಳು ಇವು ಸಮ. ಯಾಕೆ ಸಮ? ನಾವು ರೀಸನ್ ಬರೀಬೇಕು. ಒಂದೇ ವೃತ್ತದ ತ್ರಿಜ್ಯಗಳು ಸಮನಾಗಿರುತ್ತವೆ. ಮತ್ತು ಕೋನ ಕ್ಯೂ ಮತ್ತು ಕೋನ ಆರ್ ಈಕ್ವಲ್ ಟು ಎಷ್ಟು? 90 ಡಿಗ್ರಿ. ಯಾಕೆ 90 ಡಿಗ್ರಿ ಆಗುತ್ತಾ? ನಾವು ಹಿಂದಿನ ಪ್ರಮೇಯಲ್ಲಿ ಕಲ್ತೀವಿ. ಪ್ರಮೇಯದ ಪ್ರಕಾರ ಅಂತ ಬರೀರಿ, ಅಥವಾ ವೃತ್ತದ ಮೇಲಿನ ಪ್ರಮೇಯನ ಪೂರ್ತಿ ಸ್ಟೇಟ್ಮೆಂಟ್ ಬರಿಬೋದು. ಇಷ್ಟೇ ಸಿಂಪಲಾಗಿ ಬರೆದ್ರೆ ನಿಮ್ಮ ಮಾರ್ಕ್ಸ್ ಸಿಗ್ತದೆ. ಆಮೇಲೆ ಇಲ್ಲಿ ನೋಡ್ರಿ, ಒ ಪಿ ಅನ್ನೋದು ಈ ಎರಡೂ ತ್ರಿಭುಜಗಳಿಗೂ ಸಾಮಾನ್ಯ ಬಾಹು ಆಗಿದೆ. ಸೊ ನಾವೇನು ಮಾಡಬಹುದು? ಒ ಪಿ ಈಸ್ ಈಕ್ವಲ್ ಟು ಒ ಪಿ. ಏಕೆ? ಉಭಯ ಸಾಮಾನ್ಯ ಬಾಹು. ಇನ್ನು ನೆಕ್ಸ್ಟ್ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಇದು ನೋಡ್ರಿ, ಇಲ್ಲಿ ಇದು ಬಾಹು, ಇದು ಲಂಬಕೋನ, ಇದು ವಿಕರ್ಣ. ಒ ಪಿ ಅನ್ನೋದು ವಿಕರ್ಣ ಆಗ್ತೈತಿ. ಸೊ ವಿ ಬಾ ಸಿದ್ಧಾಂತದ ಪ್ರಕಾರ ನಮಗೆ ಇವೆರಡು ತ್ರಿಭುಜಗಳು ಸರ್ವಸಮ. ತ್ರಿಭುಜ ಒ ಕ್ಯೂ ಪಿ ಸರ್ವಸಮ, ತ್ರಿಭುಜ ಒ ಆರ್ ಪಿ ಬರೆದ್ವಿ. ಸೊ ಆದ್ದರಿಂದ ನಾವೇನನ್ನು ಹೇಳ್ಬೋದು? ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್. ಈ ಸರ್ವಸಮ ಆಗ್ಯಾವ ಅಂತಂದ್ರೆ ಒಂದು ತ್ರಿಭುಜದ ಎಲ್ಲ ಬಾಹುಗಳು ಇನ್ನೊಂದು ತ್ರಿಭುಜದ ಅನುರೂಪವಾದ ಎಲ್ಲ ಬಾಹುಗಳಿಗೂ ಸಮನಾಗಿರ್ತೈತಿ. ಮತ್ತು ಒಂದು ತ್ರಿಭುಜದ ಎಲ್ಲ ಕೋನಗಳು ಅನುರೂಪವಾದಂತಹ ಮತ್ತೊಂದು ತ್ರಿಭುಜದ ಎಲ್ಲ ಕೋನಗಳಿಗೂ ಸಮನಾಗಿರ್ತೈತಿ. ಸೊ ನಮಗೇನು ಬೇಕಾಗಿದೆ? ಇಲ್ಲೇ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್ ಬೇಕಾಗಿದೆ. ಸೊ ನಾವಿಲ್ಲೇ ಪ್ರೂಫ್ ಮಾಡಿದ್ವಿ. ಧನ್ಯವಾದಗಳು.